ಹಲೋ ಎವ್ರಿವನ್, ಮತ್ತೊಮ್ಮೆ ಪ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ ಹಾಗೆ ಕೇಳೋಣ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ, ಅಕ್ಯುರೇಸಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಈಗ ಅವ್ರ ಮನಸ್ಸಲ್ಲಿ ಏನಿದೆ ಹಾಗೆ ಕೇಳೋಣ. ಫಾಕ್ ಇನ್ ದಿ ರೋಡ್ ಹಾಗೆ ಬರ್ತಾ ಇದೆ, ಮತ್ತೊಂದು ಹ್ಯಾಪಿ ಬರ್ತಾ ಇದೆ. ಬಾಟಮ್ನಲ್ಲೇನಿದೆ, ಟೈಮ್ ಫಾರ್ ಎ ನ್ಯಾಪ್. ಇಬ್ಬರಲ್ಲೂ ಏನೋ ಕಮ್ಯುನಿಕೇಷನ್ ಗ್ಯಾಪ್ ಇದೆ ಅನ್ನೋದು ಬರ್ತಾ ಇದೆ. ನಿಮ್ಮಿಂದ ಅವರು ಸೈಲೆಂಟ್ ಆಗಿದ್ದಾರೆ, ಏನೂ ಮಾತಾಡ್ತಾ ಇಲ್ಲ, ಆದರೆ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಯೋಚನೆಗಳಿದೆ. ಈ ಒಂದು ಕನೆಕ್ಷನಲ್ಲಿ ಹ್ಯಾಪಿನೆಸ್ ಇದೆ, ಒಳ್ಳೆ ಫ್ರೆಂಡ್ಶಿಪ್ ಇದೆ, ಆದ್ರೂ ಏನೋ ಕ್ಲಾರಿಟಿ ಬೇಕು ಅನ್ನೋದಿದೆ. ಅದರಿಂದ ಈ ಟೈಮಲ್ಲಿ ಸೈಲೆಂಟ್ ಆಗಿದ್ದಾರೆ. ಇಬ್ಬರೂ ನೋ ಕಾಂಟ್ಯಾಕ್ಟಲ್ಲಿರಬಹುದು ಅಥವಾ ಮಿನಿಮಮ್ ಕಾಂಟ್ಯಾಕ್ಟ್ನಲ್ಲಿರಬಹುದು ಅನ್ನೋದು ಬರ್ತಾ ಇದೆ ಇಲ್ಲಿ. ಇದಕ್ಕೆ ಇಲ್ಲಿಂದ ಒಂದು ಮೆಸೇಜ್ ನೋಡೋಣ ಏನು ಬರುತ್ತೆ ಅಂತ. ಇಲ್ಲೊಂದು ಈಗೋ, ಲೆಟ್ ಮೈ ಪ್ರೈಡ್ ಗೆಟ್ ಇನ್ ದಿ ವೇ ಆಫ್ ಅವರ್ ಕನೆಕ್ಷನ್ ಅನ್ನೋದು ಬರ್ತಾ ಇದೆ. ಮಿಸ್ಟೇಕ್ಸ್, ಐ ವಿಶ್ ಐ ಕುಡ್ ರೈಟ್ ಮೈ ರಾಂಗ್ಸ್. ಏನೋ ತಪ್ಪು ಕಲ್ಪನೆಗಳಿದೆ ಇಲ್ಲಿ. ನಿಮಗೇನೋ ಸುಳ್ಳು ಹೇಳಿರ್ಬೋದು, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು, ಆ ರಿಗ್ರೆಟ್ಸ್ ಇದೆ. ನಾನು ಮುಂದೆ ಸರಿಯಾಗಿರಬೇಕು ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಮುಂದೆ ಏನಿದೆ ನೋಡೋಣ. ಇಲ್ಲಿ ಈಗೋ ಇದೆ, ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನೋ ಥರ್ಡ್ ಫ್ಯಾಕ್ಟರ್ಸ್ ಇದೆ ಅನ್ನೋದು ಬರ್ತಾ ಇದೆ. ಇದೇ ಕಾರಣಕ್ಕಾಗಿ ನೀವಿಬ್ರು ಮಾತಾಡ್ತಾ ಇಲ್ಲದೆ ಇರಬಹುದು. ಏನೋ ಮೂರನೇ ವ್ಯಕ್ತಿ ಅಥವಾ ಜಾಬ್ ಇರಬಹುದು, ಅಥವಾ ಮನೆಯಿಂದ ಗ್ರೀನ್ ಸಿಗ್ನಲ್ ಇಲ್ಲದೆ ಇರಬಹುದು. ಏನೋ ನಿಮ್ಮಿಬ್ಬರ ಮಧ್ಯೆ ಅಡೆತಡೆಗಳಿದೆ ಅನ್ನೋದು ಬರ್ತಾ ಇದೆ. ನೀವು ಹೋಗ್ತಾ ಇರೋ ದಾರಿ ಅಷ್ಟೊಂದು ಸುಗಮವಾಗಿಲ್ಲ, ಕ್ಲಿಯರ್ ಆಗಿಲ್ಲ. ಯಾರೋ ಅಡ್ಡ ಇದ್ದಾರೆ, ಯಾರೋ ತಡೀತಾ ಇದ್ದಾರೆ, ಮುಂದುವರಿಯೋಕ್ಕಾಗ್ತಾ ಇಲ್ಲ. ಇದನ್ನೆಲ್ಲ ಅವರು ನಿಮಗೆ ಹೇಳ್ಕೊಂಡಿಲ್ಲ ಅನ್ನೋದಿದೆ. ಹೇಳ್ಕೊಳ್ಳೋಕ್ಕೇನೋ ತಡೀತಾ ಇದೆ. ಕೆಲವರು ಮನಸ್ಸು ಬಿಚ್ಚಿ ಮಾತಾಡೋಲ್ಲ, ಎಲ್ಲ ಒಳಗೆ ಇರುತ್ತೆ. ಹೇಳಿದ್ರೆ ನೀವೇನು ಅನ್ಕೋತೀರೋ ಹಾಗೂ ಅಂದ್ಕೊಂಡಿರಬಹುದು. ಏನೋ ಈ ಕನೆಕ್ಷನ್ನಲ್ಲಿ ಬ್ಲಾಕೇಜಸ್ ಇದೆ ಅನ್ನೋದು ಬರ್ತಾ ಇದೆ. ಆದರೆ ಇಬ್ಬರೂ ಈ ಕನೆಕ್ಷನ್ನಲ್ಲಿ ಸಂತೋಷವಾಗಿದ್ದೀರಾ. ಮುಂದೆ ಎಲ್ಲ ಸರಿಯಾಗುತ್ತೆ ಹಾಗೂ ಹೇಳ್ತಾ ಇರ್ಬೋದು ಅವರು ನಿಮಗೆ. ಆದರೆ ಒಳಗೆ ಮನಸ್ಸಲ್ಲಿ ಯೋಚನೆಗಳಿದೆ, ಏನೋ ಕನ್ಫ್ಯೂಷನ್ಸ್ ಇದೆ. ಮುಂದೆ ಇದು ಸರಿಯಾಗುತ್ತಾ, ನಾನು ಇದಕ್ಕೆ ಜಸ್ಟಿಸ್ ಕೊಡ್ತೀನಾ, ಮುಂದೆ ಇದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀನಾ, ಏನೋ ತಡೀತಾ ಇದೆ, ಈಗೋ ಇದೆ, ಪ್ರಾಮಿಸ್ ಮಾಡೋಕ್ಕೆ ಮನಸ್ಸಿಲ್ಲ, ಮುಂದೆ ಇದನ್ನೆಲ್ಲ ಸರಿ ಮಾಡ್ಕೋಬೇಕು ಹಾಗೂ ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲಿಂದ ಕೆಲವು ಕಾರ್ಡ್ಸ್ ನೋಡೋಣ. ಏನಿದೆ, 5 ಆಫ್ ವ್ಯಾಂಡ್ಸ್ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಇಬ್ಬರಲ್ಲೂ, ಮತ್ತೊಂದು ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಇದೆ, ಹಾಗೆ 9 ಆಫ್ ಕಪ್ಸ್ ಇದೆ, ಮತ್ತೊಂದು ಲವರ್ಸ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು 8 ಆಫ್ ಕಪ್ಸ್ ಇದೆ, ಹಾಗೆ ಮೆಜಿಷಿಯನ್ ಇದೆ. ಇಬ್ಬರಲ್ಲೂ ಅಟ್ರಾಕ್ಷನ್ ಇದೆ, ಅಥವಾ ಏನೋ ಟೈಮ್ ಪಾಸ್ಗೋಸ್ಕರ ನೀವಿಬ್ಬರೂ ಭೇಟಿಯಾಗಿದ್ದೀರಾ. ಆದರೆ ಇದು ತುಂಬ ದಿನ ಮುಂದುವರೆದಿದೆ, ಒಳ್ಳೆ ಆತ್ಮೀಯತೆ ಬೆಳೆದಿದೆ ಇಬ್ಬರಲ್ಲೂ. ಆದರೆ ಇಬ್ಬರ ಮಧ್ಯೆ ಏನೋ ಈಗೋ ಇದೆ. ಇಬ್ಬರು ಏನೂ ಹೇಳ್ಕೊತಾ ಇಲ್ಲ. ಇಬ್ಬರಲ್ಲೂ ಸೋಲ್ಮೇಟ್ ಕನೆಕ್ಷನ್ಸ್ ಇದೆ. ಆಗಾಗ ನಿಮ್ಮಿಬ್ಬರಲ್ಲಿ ಸಣ್ಣ ಪುಟ್ಟ ಜಗಳಗಳೂ ಇದೆ. ಆನ್ ಆ್ಯಂಡ್ ಆಫ್ ಇರ್ತೀರಾ. ಇಬ್ರಿಗೂ ಆ್ಯಟಿಟ್ಯೂಡ್ ಇಶ್ಯೂ ಇದೆ ಅನ್ನೋದು ಬರ್ತಾ ಇದೆ. ಇಬ್ಬರು ಸೋಲ್ತಾ ಇಲ್ಲ, ಆದರೆ ಈ ಕನೆಕ್ಷನ್ನಲ್ಲಿ ಹ್ಯಾಪಿನೆಸ್ ಇದೆ. ನಿಮ್ಮನ್ನು ನೆನಪಿಸ್ಕೊಂಡಾಗ ಸಂತೋಷ ಆಗುತ್ತೆ ಅವ್ರಿಗೆ. ಸಂತೋಷದ ಜೊತೆಗೆ ಹಾಗೆ ಸ್ಯಾಡ್ ಫೀಲಿಂಗ್ಸ್ ಇದೆ. ಇಲ್ಲಿ ಈ ವ್ಯಕ್ತಿಗೆ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ, ಒಳ್ಳೆ ಜಾಬಲ್ಲಿ ಇರಬಹುದು, ಫೈನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದಿದೆ. ನೋಡೋಕ್ಕೂ ಅಟ್ರಾಕ್ಟಿವ್ ಆಗಿರಬಹುದು, ಚೆನ್ನಾಗಿ ಮಾತಾಡ್ತಾರೆ. ಎಷ್ಟೋ ಸಾರಿ ಇಬ್ಬರು ಭೇಟಿ ಆಗ್ತೀರಾ. ಅವ್ರ ಮನಸ್ಸು ಬಿಚ್ಚಿ ಏನೂ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ, ಆದರೆ ಮನಸ್ಸಲ್ಲಿ ನೂರಾರು ಕನಸುಗಳಿದೆ. ಇಬ್ಬರಲ್ಲೂ ಪ್ರೀತಿ ಇದೆ, ಆದರೆ ಮಧ್ಯೆ ಬ್ಲಾಕೇಜಸ್ ಇದೆ. ಥರ್ಡ್ ಫ್ಯಾಕ್ಟರ್ಸ್ ಅಂದಾಗ ಅವ್ರ ಸ್ವಭಾವದಿಂದ ನಿಮಗೆ ಬೇಜಾರಾಗಿದೆ ಅನ್ನೋದಿದೆ. ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ, ಅವ್ರೇನಾದ್ರು ಹೇಳ್ಬೋದು ಅಂತ ಕಾಯ್ತಾ ಇದ್ದೀರಾ. ಆದರೆ ಅವರು ಸೈಲೆಂಟ್ ಆಗಿದ್ದಾರೆ, ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾರೆ, ನಿಮಗೇನೂ ಕ್ಲಾರಿಟಿ ಕೊಡ್ತಾ ಇಲ್ಲ.
ಅದರಿಂದ ನಿಮಗೂ ಬೇಜಾರಿದೆ. ಹಾಗೆ ಇಲ್ಲಿಂದ ಏನು ಬರುತ್ತೆ ನೋಡೋಣ. ನಿಮ್ಮ ಭಾವನೆಗಳು ಏನಿರಬಹುದು ಅವ್ರ ಬಗ್ಗೆ ಅಂದಾಗ, ತುಂಬ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀರಾ, ಭಾವನಾತ್ಮಕವಾಗಿ ಕನೆಕ್ಟ್ ಆಗಿದ್ದೀರಾ, ಆದರೆ ಮನಸ್ಸಲ್ಲಿ ಬೇಜಾರಿದೆ. ಅವರ ಆ್ಯಟಿಟ್ಯೂಡ್ ಪ್ರಾಬ್ಲಮಿಂದ ನಿಮ್ಗೆ ಆಗಾಗ ಬೇಜಾರಾಗುತ್ತೆ, ಸಿಟ್ಟು ಬರುತ್ತೆ. ಇಲ್ಲೊಂದು 10 ಆಫ್ ಪೆಂಟಕಲ್ಸ್ ಇದೆ. ಅವರನ್ನು ನಿಮಗೆ ಬಿಟ್ಕೊಡೋಕೆ ಇಷ್ಟ ಇಲ್ಲ, ಅವ್ರ ಜೊತೆ ಮದುವೆ ಮಾಡ್ಕೋಬೇಕು, ಮುಂದೆ ಜೀವನ ಮಾಡಬೇಕು ಅನ್ನೋ ಆಸೆ ಇದೆ ನಿಮಗೆ. ಅವ್ರು ನಿಮ್ಗೇನೇ ಕ್ಲಾರಿಟಿ ಕೊಡದಿದ್ರೂ ನೀವು ಮಾತ್ರ ನಿಮ್ಮ ಹಠ ಬಿಟ್ಟಿಲ್ಲ. ಇದೆಲ್ಲ ಮುಂದೆ ಸರಿಯಾಗುತ್ತೆ, ಅವ್ರು ಮುಂದೆ ಹೇಳಬಹುದು. ಹಾಗೆ ನೀವು ಕಾಯ್ತಾ ಇದ್ದೀರಾ. ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ. ಆಗಾಗ ಸಣ್ಣ ಪುಟ್ಟ ಜಗಳಗಳಾಗುತ್ತೆ ಅಂತ ಹೇಳಿದೆ, ಆದರೆ ಪ್ರತಿ ಸಾರಿ ನೀವು ಸೋಲ್ತಾ ಇದ್ದೀರಾ. ಒಂದು ಫ್ರೆಂಡ್ಶಿಪ್ನಲ್ಲಿ ಪ್ರತಿ ಸಾರಿ ನೀವೇ ಸೋಲ್ಬೇಕು ಅಂದಾಗ ನೀವು ಯೋಚನೆ ಮಾಡಬೇಕಾಗತ್ತೆ. ಭಾವನಾತ್ಮಕವಾಗಿ ಕನೆಕ್ಟ್ ಆಗಿದ್ದೀರಾ ಸರಿ, ಆದರೆ ಆಗಾಗ ಡಿಸಪಾಯಿಂಟ್ಮೆಂಟ್ಸ್ ಇರುತ್ತೆ. ಅವ್ರ ಸ್ವಭಾವದಿಂದ ನಿಮಗೆ ಆಗಾಗ ಬೇಜಾರಾಗ್ತಾ ಇರುತ್ತೆ. ಎಷ್ಟೋ ಸರಿ ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿರೋದುಂಟು, ನಿಮ್ಮನ್ನು ಅವಾಯ್ಡ್ ಮಾಡಿರೋದಿದೆ. ಆದ್ರೂ ನೀವು ಈ ಕನೆಕ್ಷನಲ್ಲಿ ತುಂಬ ಹೋಪ್ಸ್ ಇಟ್ಕೊಂಡಿದ್ದೀರಾ. ನೋ ಒನ್ ಈಸ್ ಪರ್ಫೆಕ್ಟ್. ಪ್ರತಿಯೊಬ್ಬರ ಸ್ವಭಾವನೂ ಒಂದೊಂದು ಥರ ಇರುತ್ತೆ. ಆದರೆ ನಿಮಗೆ ಈ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಹಾಗನ್ಸುತ್ತೆ. ಆಗಾಗ ಅವರು ನಿಮ್ಮಿಂದ ಡಿಸ್ಕನೆಕ್ಟ್ ಆಗ್ತಾರೆ, ಆಗ ತುಂಬ ಬೇಜಾರಾಗುತ್ತೆ ನಿಮಗೆ. ಆದರೆ ಹೇಗೋ ಏನೋ ಮತ್ತೆ ಕನೆಕ್ಟ್ ಆಗ್ತೀರಾ. ಹೀಗೆ ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಮುಂದುವರಿತಾ ಇದೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು ಹೀಲಿಂಗ್ ಬರ್ತಾ ಇದೆ, ಮತ್ತೊಂದು ಇಂಟಿಗ್ರೇಷನ್ ಬರ್ತಾ ಇದೆ, ಎಕ್ಸ್ಪೀರಿಯನ್ಸಿಂಗ್, ಹಾಗೆ ಲೆಟ್ಟಿಂಗ್ ಗೋ ಬರ್ತಾ ಇದೆ. ಫೈನಲ್ ಆಗಿ ಕಾನ್ಷಿಯಸ್ನೆಸ್ ಬರ್ತಾ ಇದೆ, ಮತ್ತೊಂದು ಟ್ರಾನ್ಸ್ಫಾರ್ಮೇಷನ್ ಇದೆ. ಮುಂದೆ ಅವ್ರ ಮನಸ್ಸು ಪರಿವರ್ತನೆ ಆಗುತ್ತೆ ಅನ್ನೋದಿದೆ. ಈಗ ಅವ್ರ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಹ್ಯಾಪಿ ಫೀಲಿಂಗ್ಸ್ ಇದ್ರೂ ಏನೋ ಬ್ಲಾಕೇಜಸ್ ಇದೆ. ಆಗಾಗ ನಿಮಗೆ ಡಿಸಪಾಯಿಂಟ್ ಮಾಡ್ತಾರೆ, ಅದರಿಂದ ಬೇಜಾರಾಗುತ್ತೆ ನಿಮಗೆ. ಮುಂದೆ ಇಲ್ಲೊಂದು ಕಾನ್ಷಿಯಸ್ನೆಸ್ ಬರ್ತಾ ಇದೆ. ಅವ್ರ ಮನಸ್ಸು ಪರಿವರ್ತನೆ ಆಗುತ್ತೆ, ಎಲ್ಲ ಹೀಲ್ ಆಗ್ತಾ ಬರುತ್ತೆ ಅನ್ನೋದಿದೆ. ಇವೆಲ್ಲ ಬ್ಲಾಕೇಜಸ್ ದೂರ ಆಗೋ ಟೈಮ್ ಬರುತ್ತೆ. ಆಗಾಗ ನಿಮ್ಮಿಂದ ಡಿಸ್ಕನೆಕ್ಟ್ ಆಗ್ತಾರೆ. ಆ ಟೈಮಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡೋದಿದೆ ಅವರು. ನನ್ನ ಈಗೋ ಪರಿಣಾಮವಾಗಿ ಈ ಕನೆಕ್ಷನ್ ಸ್ಲೋ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅವ್ರಿಗೆ. ಅವ್ರ ಸ್ವಭಾವದಿಂದ ನಿಮಗೆ ಡಿಸಪಾಯಿಂಟ್ಮೆಂಟ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅವ್ರಿಗೆ. ಇದೆಲ್ಲ ಸರಿ ಮಾಡ್ಕೋಬೇಕು ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಒಂದು ಸರಿ ಕೇಳ್ಬಿಡೋಣ. ಏನು ಬರುತ್ತೆ? ಎ ಚೇಂಜ್ ಇನ್ ದ ವಿಂಡ್. ನೋಡಿ, ಮನಸ್ಸು ಪರಿವರ್ತನೆ ಆಗೋ ಟೈಮ್ ಬರ್ತಾ ಇದೆ. ಟೈಮ್ ಟು ಗೋ ಅಂತ ಬರ್ತಾ ಇದೆ ನೋಡಿ. ಇಲ್ಲೊಂದು ಅ ಲೆಗ್ ಅಪ್, ಮತ್ತೊಂದು ಬ್ರೀದ್, ಹಾಗೆ ಇಲ್ಲೊಂದು ಯಾಂಗ್ ಕನೆಕ್ಷನ್ ಇದೆ ಇಬ್ಬರಲ್ಲೂ. ರೌಂಡ್ ಆ್ಯಂಡ್ ರೌಂಡ್. ಮನಸ್ಸು ನಿಮ್ಮ ಹಿಂದೆನೇ ಸುತ್ತಾ ಇದೆ, ನಿಮ್ಮ ನೆನಪಾಗ್ತಾ ಇದೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲೊಂದು ಫೈರ್ ಎನರ್ಜಿ ಇದೆ. ಈ ಬ್ಲಾಕೇಜಸ್ ಎಲ್ಲ ಹೀಲ್ ಆಗುತ್ತೆ. ಅವ್ರ ಮನಸ್ಸು ಪರಿವರ್ತನೆ ಆಗ್ತಾ ಇದೆ. ಮುಂದೆ ಈ ಕನೆಕ್ಷನಲ್ಲಿ ಚೇಂಜ್ ಇದೆ ಅನ್ನೋದು ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.